ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬೆಳಕು ಟಿವಿ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ISO ಸರ್ಟಿಫಿಕೇಶನ್ ಬಗ್ಗೆ ತಿಳ್ಕೊಳ್ಳೋಣ. ನೀವು ಕೇಳ್ತಾ ಇರ್ತೀರಾ ISO ಸರ್ಟಿಫಿಕೇಶನ್ ಅಂತ ಅಂದ್ಬಿಟ್ಟು. ಹಂಗಂದ್ರೆ ಏನು, ಮತ್ತೆ ಅದರಿಂದ ಏನೆಲ್ಲ ಬೆನಿಫಿಟ್ಸ್ ಇದಾವೆ, ಮತ್ತೆ ಅದರಲ್ಲಿ ಟೈಪ್ಸ್ ಏನೇನಿರುತ್ತೆ, ಮತ್ತೆ ನಿಮ್ಗೆ ಯಾವ್ದು ಮಾಡಿಸ್ಕೊಂಡ್ರೆ ನಿಮ್ ಬಿಸ್ನೆಸ್ಗೆ ಅದು ಸೂಟಬಲ್ ಆಗುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ಒಂದು ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಒಂದು ಸರ್ವಿಸ್ ಇರ್ಬೋದು, ಯಾವುದೇ ಇಂಡಸ್ಟ್ರಿ ಅವರಾದ್ರೂ ಕೂಡ ಒಂದು ISO ಸರ್ಟಿಫಿಕೇಶನ್ ಮಾಡ್ಕೊಂಡ್ರೆ ಅವ್ರಿಗೆ ಒಂದು ವೆಯ್ಟೇಜ್ ಇರುತ್ತೆ ಅವ್ರದ್ದು ಕಂಪ್ನಿ ನೇಮ್ಗೆ ಅಂತಾನೆ ಹೇಳ್ಬೋದು. ಮೊದಲನೇದಾಗಿ ISO ಸರ್ಟಿಫಿಕೇಶನ್ ಅಂದ್ರೆ ಏನು ಅಂತ ನೋಡೋದಾದ್ರೆ, ಇದೊಂದು ISO ಅಂದ್ರೇನೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಫಾರ್ ಸ್ಟ್ಯಾಂಡರ್ಡೈಸೇಷನ್ ಅಂತ ಬರುತ್ತೆ. ಅಂದ್ರೆ ನೇಮ್ ಇಂಡಿಕೇಟ್ ಮಾಡೋ ಹಾಗೇನೆ ಇದೊಂದು ಇಂಡಿಪೆಂಡೆಂಟ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅಂತಾನೆ ಹೇಳ್ಬೋದು. ಇದರಲ್ಲಿ ಒಂದು ಯಾವ್ದೇದೆಲ್ಲ ಬರುತ್ತೆ ಅಂತಾದ್ರೆ, ಒಂದು ISO 9001, ISO 14001, ಈ ತರ ISO 18001, ಈ ತರ ಡಿಫ್ರೆಂಟ್ ಇದಿದ್ದಾವೆ. ಅದು 9001 ಬಂದ್ಬಿಟ್ಟು ಒಂದು ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಗೆ ಇದು ಅಪ್ಲಿಕಬಲ್ ಆಗುತ್ತೆ. ಅಂದ್ರೆ ಒಂದು ಕ್ವಾಲಿಟಿ ಏನು ಇದೆ ನಿಮ್ದು ಬಿಸ್ನೆಸ್, ಅಂದ್ರೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಲ್ಲ ಅದ್ರದ್ದು ಇಂಡಿಕೇಶನ್ ಮಾಡುತ್ತೆ. ಅದೇ ರೀತಿ ಬೇರೆ ಬೇರೆದು ಒಂದು 18001 ಅಂತ ನೋಡೋದಾದ್ರೆ ಅದೊಂದು ಹೆಲ್ತಿ ಅಂಡ್ ಸೇಫ್ಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಬರುತ್ತೆ. ನೆಕ್ಸ್ಟ್ ಒಂದು 13000 ಅಂದ್ರೆ ರಿಸ್ಕ್ ಮ್ಯಾನೇಜ್ಮೆಂಟ್ ಬರುತ್ತೆ. ಇದೇ ರೀತಿ ಹಲವಾರು ಇದ್ರಲ್ಲಿ ಸರ್ಟಿಫಿಕೇಶನ್ ಇರುತ್ತೆ. ಮೇನ್ ಒಂದು ISO 9001 2015 ಅಂತ ಈಗ ಏನಿದೆ ಅದನ್ನ ಮಾಡಿಸ್ಕೊಂಡ್ರೆ ಅದು ಎಲ್ಲದಕ್ಕೂ ಅಪ್ಲಿಕಬಲ್ ಆಗುತ್ತೆ, ಎಲ್ಲ ಬಿಸ್ನೆಸ್ಗೆ ಅಂತಾನೆ ಹೇಳ್ಬೋದು. ISO ಸರ್ಟಿಫಿಕೇಶನ್ ಮಾಡಿಸ್ಕೊಂಡು ನಿಮ್ಗೆ ಏನೆಲ್ಲ ಅಡ್ವಾಂಟೇಜ್ ಅಥವಾ ಒಂದು ಬೆನಿಫಿಟ್ಸ್ ಇರುತ್ತೆ ಅಂತ ನೋಡೋದಾದ್ರೆ, ಇಂಪ್ರೂವ್ ಪ್ರಾಡಕ್ಟ್ ಅಂಡ್ ಸರ್ವಿಸ್ ಕ್ವಾಲಿಟಿ. ನಿಮ್ದು ಪ್ರಾಡಕ್ಟ್ ಇರ್ಬೋದು ಅಥವಾ ಒಂದು ಸರ್ವಿಸ್ ಇರ್ಬೋದು, ಇದು ಕ್ವಾಲಿಟಿಯನ್ನ ಇಂಪ್ರೂವ್ ಮಾಡುತ್ತೆ. ಅಂದ್ರೆ ಇಂಟರ್ನ್ಯಾಷನಲ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ ಅಂಡರ್ ಅಲ್ಲಿ ನಿಮ್ದು ಕಂಪ್ನಿ ರಿಜಿಸ್ಟರ್ ಆಗುತ್ತೆ. ಮತ್ತೆ ಯಾವುದೇ ಒಂದು ಎರರ್ಸ್ ಇರ್ಬೋದು, ಡಿಫೆಕ್ಟ್ಸ್ ಇರ್ಬೋದು, ಅದೆಲ್ಲಾನು ರೆಡ್ಯೂಸ್ ಆಗುತ್ತೆ. ಮತ್ತೆ ಒಂದು ಬೆಟರ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಸಿಗುತ್ತೆ ಈ ಸರ್ಟಿಫಿಕೇಶನ್ ಮಾಡಿಸ್ಕೊಂಡ್ರೆ. ಮತ್ತೆ ಎನ್ಹಾನ್ಸ್ ಬಿಸ್ನೆಸ್ ಕ್ರೆಡಿಬಿಲಿಟಿ ಅಂಡ್ ಟ್ರಸ್ಟ್. ನೀವು ISO ಸರ್ಟಿಫಿಕೇಶನ್ ಮಾಡಿಸ್ಕೊಂಡ್ರಿ ಅಂದ್ರೆ ನಿಮ್ದು ಬ್ರಾಂಡ್ ರೆಪ್ಯುಟೇಷನ್ ಏನಿರುತ್ತೆ ಅದನ್ನ ಬೂಸ್ಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು, ಒಂದು ಇಂಟರ್ನ್ಯಾಷನಲ್ ಗ್ಲೋಬಲ್ ಲೆವೆಲ್ ಅಲ್ಲಿ. ಮತ್ತೆ ಒಂದು ಕಸ್ಟಮರ್ ಟ್ರಸ್ಟ್ ಮತ್ತೆ ಲಾಯಲ್ಟಿನ ಬಿಲ್ಡ್ ಮಾಡೋದಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇನ್ಕ್ರೀಸಸ್ ಮಾರ್ಕೆಟ್ ಆಪರ್ಚುನಿಟಿ, ಒಂದು ಓಪನ್ ಡೋರ್ ಅಂತಾನೆ ಹೇಳ್ಬೋದು. ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ನಿಮ್ದು ಕಂಪ್ನಿದೊಂದು ISO ಸರ್ಟಿಫೈಡ್ ಆಗಿದೆ ಅಂತಂದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ನಿಮ್ದು ಗ್ಲೋಬಲ್ ಲೆವೆಲ್ ಅಲ್ಲಿ ನೇಮು ಇದಾಗುತ್ತೆ, ಚೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಗೌರ್ಮೆಂಟ್ ಟೆಂಡರ್ ಇರ್ಬೋದು, ಕಾಂಟ್ರಾಕ್ಟ್ ಇರ್ಬೋದು, ಏನ್ ಹಾಕೋದಾದ್ರೂ ನಿಮ್ಗೆ ಅದು ಕೂಡ ಇದು ಹೆಲ್ಪ್ ಆಗುತ್ತೆ. ನೀವು ಗೌರ್ಮೆಂಟ್ ಟೆಂಡರ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಥವಾ ಯಾವುದೇ ಒಂದು ಕಾಂಟ್ರಾಕ್ಟ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂತಂದ್ರೆ ಒಂದು ISO ಸರ್ಟಿಫಿಕೇಶನ್ ಅಂಡರ್ ಅಲ್ಲಿ ರಿಜಿಸ್ಟರ್ ಆಗಿದೆ ಅಂದ್ರೆ ಅದಕ್ಕೆ ವೇಟೇಜ್ ಇರುತ್ತೆ ಅಂತಾನೆ ಹೇಳ್ಬೋದು. ಎನ್ಶೂರ್ ರೆಗ್ಯುಲೇಟರಿ ಕಂಪ್ಲೈನ್ಸ್, ಅಂದ್ರೆ ನಿಮ್ದು ಒಂದು ಯಾವುದೇ ಒಂದು ಲೋಕಲ್ ಅಥವಾ ಇಂಟರ್ನ್ಯಾಷನಲ್ ಲಾದಲ್ಲಿ ಒಂದು ರೆಗ್ಯುಲೇಟರಿ ಕಂಪ್ಲೈನ್ಸ್ ಕೂಡ ಇರುತ್ತೆ ಅಂತ ಹೇಳ್ಬೋದು. ಮತ್ತೆ ರೆಡ್ಯೂಸಸ್ ದ ರಿಸ್ಕ್ ಆಫ್ ಲೀಗಲ್ ಇಶ್ಯೂಸ್ ಅಂಡ್ ಪೆನಾಲ್ಟೀಸ್. ಯಾವುದೇ ಒಂದು ಲೀಗಲ್ ಇಶ್ಯೂಸ್ ಅಥವಾ ಪೆನಾಲ್ಟೀಸ್ ಆದ್ರೂ ಕೂಡ ರಿಡ್ಯೂಸ್ ಮಾಡ್ಕೋಬಹುದು ರಿಸ್ಕ್ನ. ಮತ್ತೆ ಇಂಪ್ರೂವ್ಸ್ ಆಪರೇಷನಲ್ ಎಫಿಷಿಯನ್ಸಿ ಅಂತ ಕರಿತೀವಿ. ಏನು ಸ್ಟ್ಯಾಂಡರ್ಡೈಸ್ ಆಗಿದೆ ನಿಮ್ದು ಕಂಪ್ನಿ ಅನ್ನೋದಾದ್ರೆ ಒಂದು ಬೆಟರ್ ಪ್ರೊಡಕ್ಟಿವಿಟಿ ಮತ್ತೆ ಎಫಿಷಿಯನ್ಸಿ ಕೂಡ ಇನ್ಕ್ರೀಸ್ ಆಗುತ್ತೆ. ಮತ್ತೆ ರೆಡ್ಯೂಸ್ ವೇಸ್ಟ್ ಇರ್ಬೋದು ಅಥವಾ ಒಂದು ಲೋಯರ್ ಕಾಸ್ಟ್ ಅಥವಾ ಎನ್ಹಾನ್ಸ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಕೂಡ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ಬೋದು. ಬೂಸ್ಟ್ ಎಂಪ್ಲಾಯಿ ಪರ್ಫಾರ್ಮೆನ್ಸ್ ಅಂಡ್ ಎಂಗೇಜ್ಮೆಂಟ್, ಅಂದ್ರೆ ಪ್ರೊವೈಡ್ ಸ್ಟ್ರಕ್ಚರ್ಡ್ ವರ್ಕ್ ಎನ್ವೈರನ್ಮೆಂಟ್ ಅನ್ನ ಕೊಡ್ಬೋದು, ಒಂದು ಕ್ಲಿಯರ್ ರೂಲ್ಸ್ ಮತ್ತೆ ರೆಸ್ಪಾನ್ಸಿಬಿಲಿಟಿ ಜೊತೆ ನಿಮ್ದು ಎಂಪ್ಲಾಯೀಸ್ಗೆ. ಮತ್ತೆ ಎನ್ಕರೇಜ್ ಕಂಟಿನ್ಯೂಸ್ ಟ್ರೈನಿಂಗ್ ಅಂಡ್ ಸ್ಕಿಲ್ ಡೆವಲಪ್ಮೆಂಟ್ ಕೂಡ ಮಾಡ್ಕೋಬಹುದು. ಮತ್ತೆ ಹೆಲ್ಪ್ ಇನ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಂಡ್ ರಿಟೆನ್ಷನ್. ಒಂದು ISO ಸರ್ಟಿಫೈಡ್ ಆಗಿದೆ ಅಂತ ಅಂದ್ರೆ ಒಂದು ಕಸ್ಟಮರ್ ನೀಡ್ಸ್ ಏನಿರುತ್ತೆ ಅದನ್ನ ಒಂದು ಮೀಟ್ ಮಾಡೋದಕ್ಕೆ ಒಂದು ಎಫೆಕ್ಟಿವ್ಲಿ ಒಂದು ಮೀಟ್ ಮಾಡ್ಕೋಬಹುದು. ಮತ್ತೆ ಹೈಯರ್ ಕಸ್ಟಮರ್ ರಿಟೆನ್ಷನ್, ಒಂದ್ಸತಿ ಕಸ್ಟಮರ್ ಬಂದ್ರು ಅಂತ ಅಂದ್ರೆ ಮತ್ತೆ ಅವರು ಹುಡ್ಕೊಂಡ್ ಬರ್ಬೇಕು, ಆ ತರ ಒಂದು ಇಂಪ್ರೂವ್ಸ್ ಕಂಪ್ಲೇಂಟ್ ರಿಸಲ್ಯೂಷನ್ ಮತ್ತೆ ಲೀಡಿಂಗ್ ಟು ಹೈಯರ್ ಕಸ್ಟಮರ್ ರಿಟೆನ್ಷನ್ ಅಂತ ಕರಿತೀವಿ. ನೆಕ್ಸ್ಟ್ ಪ್ರೊವೈಡ್ ಎ ಕಾಂಪಿಟೇಟಿವ್ ಎಡ್ಜ್. ಇವಾಗ ನೀವು ವರ್ಲ್ಡ್ ಅಲ್ಲಿ ನೋಡ್ತಾ ಇರ್ತೀರಿ ಎಷ್ಟೆಲ್ಲ ಕಾಂಪಿಟೇಷನ್ ಇದೆ ಅಂತ ಅನ್ಬಿಟ್ಟು. ನಿಮ್ದು ಬಿಸ್ನೆಸ್ ಒಂದು ISO ಸರ್ಟಿಫಿಕೇಶನ್ ಆಗಿದೆ ಅಂತ ಅಂದ್ರೆ ಒಂದು ಕಾಂಪಿಟೇಟಿವ್ ಏನಿರುತ್ತೆ ಅದನ್ನ ಕೂಡ ನೀವು ಬೇರ್ ಮಾಡಬಹುದು ಅಂತ ಹೇಳ್ಬೋದು. ಮತ್ತೆ ಸಪೋರ್ಟ್ ಎನ್ವೈರನ್ಮೆಂಟಲ್ ಅಂಡ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ನೀವು ISO ಸರ್ಟಿಫಿಕೇಶನ್ ಏನ್ ಮಾಡಿಸ್ಕೋತೀರಾ ಅದೊಂದು ನಿಮ್ಗೆ ಎನ್ವೈರನ್ಮೆಂಟ್ ಮತ್ತೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಗೆ ಸಪೋರ್ಟ್ ಮಾಡುತ್ತೆ. ಇಷ್ಟು ಒಂದು ಅಡ್ವಾಂಟೇಜಸ್ ಏನಕ್ಕೆಲ್ಲ ನೀವು ISO ಸರ್ಟಿಫಿಕೇಶನ್ ಮಾಡಿಸ್ಕೋಬೇಕು ಅಂತ ಅನ್ನೋದಕ್ಕೆ. ಒಂದು ISO ಸರ್ಟಿಫಿಕೇಶನ್ ಮಾಡಿಸ್ಕೊಂಡ್ರೆ ನಾವು ಹೇಳ್ದಂಗೆ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನಿಮ್ದು ಕಂಪ್ನಿ ಕೂಡ ರೆಕಗ್ನಿಷನ್ ಆಗುತ್ತೆ. ನೀವು ಯಾವುದೇ ಒಂದು ಬಿಸ್ನೆಸ್ ಇರ್ಬೋದು ಅಥವಾ ಯಾವುದೇ ಒಂದು ಸರ್ವಿಸ್ ಇರ್ಬೋದು. ಎಕ್ಸಾಂಪಲ್ ಹೇಳೋದಾದ್ರೆ ಯಾವ್ದಾದ್ರು ಒಂದು ಫರ್ನಿಚರ್ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಅದರಿಂದ ಹಿಡಿದು ನೀವು ಒಂದು ಸರ್ವಿಸ್ ಅಂದ್ರೆ ಇವಾಗ ನೀವು ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಇರ್ಬೋದು, ಈ ಬ್ಯೂಟಿ ಪಾರ್ಲರ್, ಸ್ಟಿಚಿಂಗ್ ಅಕಾಡೆಮಿ ಎಲ್ಲ ಮಾಡ್ಕೋತಾರಲ್ಲ ಅವ್ರಿಗೆಲ್ಲ ಒಂದು ಸರ್ಟಿಫಿಕೇಶನ್ ಏನ್ ಇಶ್ಯೂ ಮಾಡ್ತಾರ ಅವ್ರದ್ದು ISO ಸರ್ಟಿಫಿಕೇಶನ್ ಆಗಿದೆ ಅಂತ ಅಂದ್ರೆ ನೀವು ಸರ್ಟಿಫಿಕೇಶನ್ ಇಶ್ಯೂ ಮಾಡೋದಕ್ಕೂ ಒಂದು ವ್ಯಾಲ್ಯೂ ಇರುತ್ತೆ ಅಂತ ಹೇಳ್ಬೋದು. ಮತ್ತೆ ಯಾವುದೇ ಒಂದು ಪ್ರಾಡಕ್ಟ್ಸ್ ಅಂತ ಹೇಳೋದಾದ್ರೆ ನೀವು ಯಾವುದೇ ಒಂದು ಫರ್ನಿಚರ್ ಇರ್ಬೋದು, ಏನೇ ಇರ್ಬೋದು, ಅದನ್ನೇನೋ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀರಾ, ಅದಕ್ಕೆಲ್ಲವೂ ಒಂದು ISO ಸರ್ಟಿಫಿಕೇಶನ್ ಆಗಿದೆ ಅಂತಂದ್ರೆ ಅದು ಗುಡ್ ಕ್ವಾಲಿಟಿ ಅಂತ ಒಂದು ಶೋ ಆಗುತ್ತೆ. ಮತ್ತೆ ಬಂದ್ಬಿಟ್ಟು ನೀವು ಯಾವುದೇ ಒಂದು ಗೌರ್ಮೆಂಟ್ ಟೆಂಡರ್ಸ್ ಇರ್ಬೋದು ಅಥವಾ ಯಾವುದೇ ಒಂದು ಕಾಂಟ್ರಾಕ್ಟ್ ಗೆ ಅಪ್ಲೈ ಮಾಡೋದಾದ್ರೂ ಕೂಡ ಇದು ISO ಸರ್ಟಿಫಿಕೇಶನ್ ಮಾಡಿಸ್ಕೊಳ್ಳೋದ್ರಿಂದ ನಿಮ್ಗೆ ಅದೊಂದು ವೇಟೇಜ್ ಬರುತ್ತೆ ಕಂಪ್ನಿದು ಅಂತ ಹೇಳ್ಬೋದು. ಇಷ್ಟು ಒಂದು ISO ಸರ್ಟಿಫಿಕೇಶನ್ ಬಗ್ಗೆ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ISO ಸರ್ಟಿಫಿಕೇಶನ್ ಇನ್ನೂ ಮಾಡಿಸ್ಕೊಂಡಿಲ್ಲ, ಇಲ್ಲ ಮಾಡಿಸ್ಕೋಬೇಕು ಅಂತ ಇದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ವಿತ್ IF ಮತ್ತೆ 3 years ವ್ಯಾಲಿಡಿಟಿ ಇರುತ್ತೆ.
ಅದನ್ನ ಮಾಡ್ಕೊಡ್ತಾರೆ. ಮತ್ತೆ ಒಂದು ಡಾಕ್ಯುಮೆಂಟೇಶನ್ ಲಿಸ್ಟ್ ಅಂತ ನೋಡೋದಾದ್ರೆ ಒಂದು ಡಾಕ್ಯುಮೆಂಟೇಶನ್ ಬಂದ್ಬಿಟ್ಟು ಅದು ಬೇಸಿಕ್ ಡಾಕ್ಯುಮೆಂಟ್ ಆದ್ರೆ ಸಾಕಾಗುತ್ತೆ. ನಂದು ನಿಮ್ದು ಏನು ಆಧಾರ್, ಪ್ಯಾನ್ ಮತ್ತೆ ಒಂದು MSME ಅಥವಾ GST ಸರ್ಟಿಫಿಕೇಶನ್, ಯಾವ್ದಾದ್ರು ಒಂದು ಬಿಸ್ನೆಸ್ ಪ್ರೂಫ್ ಒಂದು ಸರ್ಟಿಫಿಕೇಶನ್, ಮತ್ತೆ ನಿಮ್ದು ಬಿಸ್ನೆಸ್ ರನ್ ಆಗ್ತಿದೆ ಅನ್ನೋ ಪ್ರೂಫಿಗೆ ಯಾವ್ದಾದ್ರು ಒಂದು 2 ಒಂದು ಇನ್ವಾಯ್ಸಸ್, ಅಂದ್ರೆ ನೀವು ಬೈ ಮಾಡಿರೋದಿಲ್ಲ ಸೇಲ್ ಮಾಡಿರೋದು ಯಾವ್ದಾದ್ರು ಇನ್ವಾಯ್ಸಸ್ ಬೇಕಾಗುತ್ತೆ. ಮತ್ತೆ ನಿಮ್ದು ಏನು ಬಿಸ್ನೆಸ್ ಪ್ರಿಮಿಸಸ್ ಇರುತ್ತಲ್ಲ ಅದರೊಂದು 1 or 2 ಮಿನಿಟ್ಸ್ ಒಂದು ವಿಡಿಯೋ ಬೇಕಾಗುತ್ತೆ. ಇಷ್ಟೊಂದು ಬೇಸಿಕ್ ಡಾಕ್ಯುಮೆಂಟ್ಸ್ ಇದ್ರೆ ಸಾಕಾಗುತ್ತೆ. ಒಂದು ISO ಸರ್ಟಿಫಿಕೇಶನ್ ಮಾಡಿಸ್ಕೊಡ್ತೀವಿ. ನೀವೇನಾದ್ರೂ ISO ಸರ್ಟಿಫಿಕೇಶನ್ ಮಾಡಿಸ್ಕೋಬೇಕು, ಇಲ್ಲ ಮಾಡಿಸ್ಕೊಂಡಿಲ್ಲ ಇನ್ನ ಅಂತ ಅಂದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾರೆ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಮಾಡಿಸ್ಕೊಡ್ತೀವಿ. ಮತ್ತೆ ಇದು ಬಂದ್ಬಿಟ್ಟು ಒಂದು AF ನಿಮಗೆ ವಿತ್ AF ಮತ್ತೆ 3 years ವ್ಯಾಲಿಡಿಟಿ ಇರುತ್ತೆ. ವಿತ್ AF ಅಂತ ಹೇಳೋದಾದ್ರೆ ಒಂದು AF ಅನ್ನೋದು ಒಂದು ಇಂಟರ್ನ್ಯಾಷನಲ್ ಅಕ್ರಿಡೇಷನ್ ಫೋರಮ್ ಅಂತ ಅನ್ಬೋದು. ಇದು ಬಂದ್ಬಿಟ್ಟು ಒಂದು ಗ್ಲೋಬಲ್ ಅಸೋಸಿಯೇಷನ್ ಬರುತ್ತೆ. ಒಂದು ISO ಅಕ್ರಿಡೇಷನ್ ಬಾಡಿ ಬಂದ್ಬಿಟ್ಟು ಒಂದು ಗ್ಲೋಬಲ್ ಅಸೋಸಿಯೇಟ್ ಇದರಲ್ಲಿ ರಿಜಿಸ್ಟರ್ ಆಗಿರುತ್ತೆ. ಮತ್ತೆ ಇದು ಏನು ಪ್ರಾಡಕ್ಟ್ ಇರ್ಬೋದು ಮತ್ತೆ ವೇರಿಯಸ್ ಸರ್ಟಿಫಿಕೇಶನ್ ಪ್ರೋಗ್ರಾಮ್ ಕೂಡ ಮಾಡುತ್ತೆ. ಈ ತರ ವಿತ್ AF ಮಾಡಿಸ್ಕೊಂಡು ಒಂದು 3 years ವ್ಯಾಲಿಡಿಟಿ ಕೂಡ ಮಾಡಿಸ್ಕೊಡ್ತೀವಿ. ವಿತ್ AF ಇದ್ರೆ ಆ ಸರ್ಟಿಫಿಕೇಟಿಗೆ ಒಂದು ವೇಟೇಜ್ ಇರುತ್ತೆ. ಮತ್ತೆ ಏನಾದ್ರು ನಿಮ್ದು ಯಾರಾದ್ರೂ ಇಂಟರ್ನ್ಯಾಷನಲ್ ಅಥವಾ ಗ್ಲೋಬಲ್ ಇದ್ರಲ್ಲೂ ಸರ್ಚ್ ಮಾಡಿದ್ರು ಕೂಡ ಅದಕ್ಕೊಂದು ವ್ಯಾಲಿಡ್ ಇರುತ್ತೆ ಅಂತ ಹೇಳ್ಬೋದು. ಅದರಿಂದ ವಿತ್ AF ಮಾಡಿಸ್ಕೋಬೇಕಾಗುತ್ತೆ ನೀವು. ಮೈಕ್ಯಾಪ್ ಟ್ಯಾಕ್ಸ್ ಅಂಡ್ HR ಸೊಲ್ಯೂಷನ್ ಅಂತ ಅಂದ್ಬಿಟ್ಟು ಆಡಿಟರ್, ಟ್ಯಾಕ್ಸ್, HR ಮತ್ತು ಬಿಸ್ನೆಸ್ ಕನ್ಸಲ್ಟೆಂಟ್ ಸರ್ವಿಸಸ್ ಇದಾವೆ. ಏನೇನೆಲ್ಲ ಸರ್ವಿಸಸ್ ಬರುತ್ತೆ ಅಂತ ನೋಡೋದಾದ್ರೆ GST ರಿಜಿಸ್ಟ್ರೇಷನ್ ಮತ್ತೆ ಫೈಲಿಂಗು, ಮತ್ತೆ FSSI ಅಥವಾ ಫುಡ್ ಲೈಸೆನ್ಸ್ ರಿಜಿಸ್ಟ್ರೇಷನ್, ಬೇಸಿಕ್ ಇರ್ಬೋದು, ಸ್ಟೇಟ್ ಇರ್ಬೋದು, ಸೆಂಟ್ರಲ್ ಇರ್ಬೋದು, ಎಲ್ಲ ತರ ಲೈಸೆನ್ಸ್ ಮಾಡ್ತಾರೆ. ಮತ್ತೆ ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್, ಫಾರ್ಮ್ C ಅಥವಾ ಒಂದು ಲೇಬರ್ ಲೈಸೆನ್ಸ್ ಅಂತ ಏನು ಕರಿತೀವಿ ಇದು ರಿಜಿಸ್ಟ್ರೇಷನ್ ಕೂಡ ಆಗುತ್ತೆ. ಮತ್ತೆ ಝೊಮ್ಯಾಟೊ, ಸ್ವಿಗ್ಗಿ ರಿಜಿಸ್ಟ್ರೇಷನ್ ಕೂಡ ಇದೆ. ಮತ್ತೆ ISO ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಡ್ತಾರೆ. ಮತ್ತೆ PF ಮತ್ತೆ ESI ರಿಜಿಸ್ಟ್ರೇಷನ್ ಮತ್ತೆ ಫೈಲಿಂಗು, ITR ಫೈಲಿಂಗು, MSME ರಿಜಿಸ್ಟ್ರೇಷನ್, ಮತ್ತೆ ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಅಂದ್ರೆ ಬ್ರಾಂಡ್ ನೇಮ್ ಏನಿರುತ್ತೆ ಅದು ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಡ್ತಾರೆ. ಮತ್ತೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಲೈಸೆನ್ಸ್ ಕೂಡ ಆಗುತ್ತೆ. ಮತ್ತೆ ಪೇರೋಲ್ ಸಾಫ್ಟ್ವೇರ್ ಕೂಡ ಇದೆ. ಲೋನ್ಸ್ ಮತ್ತೆ ಅದರ್ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಇದೆ. ಯಾವುದೇ ಒಂದು ಲೈಸೆನ್ಸ್ ಬೇಕು ಅಂತಂದ್ರೆ ನಿಮ್ಗೆ ಒಂದು ಇದು ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಇರ್ಬೋದು, ಫುಡ್ ಲೈಸೆನ್ಸ್ ಇರ್ಬೋದು, ಇದೆಲ್ಲ ಬಂದ್ಬಿಟ್ಟು ಒಂದು 3-4 ಡೇಸ್ ಅಲ್ಲಿ ಅಪ್ರೂವಲ್ ಕೂಡ ಇರುತ್ತೆ. ಯಾವುದೇ ಒಂದು ಸರ್ವಿಸ್ ಬೇಕಂತಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾರೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಈ ಯಾವುದೇ ಒಂದು ಸರ್ವಿಸಸ್ ನೀವು ಪಡ್ಕೋಬಹುದು. ಮತ್ತೆ ವೆಬ್ಸೈಟ್ ಕೂಡ ಇದೆ. ವೆಬ್ಸೈಟ್ ಅಲ್ಲಿ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮನ್ನ. ಮೈಕ್ಯಾಪ್ ಟ್ಯಾಕ್ಸ್ ಅಂಡ್ HR solution.in ಅಂತ ಅಂದ್ಬಿಟ್ಟು ಇಲ್ಲಿ ಇದೆ ನೋಡಿ. ಲಿಂಕ್ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ. ಈ ಲಿಂಕ್ ಹೋದ್ರೆ ನೀವು ಈ ತರ ಒಂದು ಅವ್ರದ್ದು ವೆಬ್ಸೈಟ್ ಕೂಡ ಓಪನ್ ಆಗುತ್ತೆ. ವೆಬ್ಸೈಟ್ ಅಲ್ಲಿ ಯಾವ್ದೆಲ್ಲ ಸರ್ವಿಸಸ್ ಇದಾವೆ ಅಂತ ಅಂದ್ಬಿಟ್ಟು ಲಿಸ್ಟಿಂಗ್ ಕೂಡ ಇದೆ. ಯಾವ್ದು ಸರ್ವಿಸಸ್ ಬೇಕಾದ್ರೆ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ನಂಬರ್ ಇರ್ಬೋದು, ಮತ್ತೆ ಒಂದು ಮೇಲ್ ID ಕೂಡ ಇದೆ, ಅದು ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ. ವೆಬ್ಸೈಟ್ ಕೂಡ ನೀವು ರೆಫರ್ ಮಾಡ್ಕೊಳ್ಳಿ. ಇದೇ ರೀತಿ ಬಿಸ್ನೆಸ್ ಐಡಿಯಾಸ್ ವಿಡಿಯೋಸ್ ಮತ್ತೆ ಒಂದು ಲೈಸೆನ್ಸ್ಗಳ ಬಗ್ಗೆ ವಿಡಿಯೋಸ್ ಕೂಡ ಹಾಕ್ತಾ ಇರ್ತೀವಿ ನಮ್ಮ ಚಾನಲ್ ಅಲ್ಲಿ. ನೀವಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಫಾಲೋ ಕೂಡ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಅವ್ರಿಗೆ ಕೂಡ ಇನ್ಫಾರ್ಮೇಶನ್ ಶೇರ್ ಆಗಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.